ಹಲೋ ಯಂಗ್ ಚಾಮ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಎಲ್ಲ ನಮ್ಮ ಡಿಪ್ಲೊಮಾ ಹುಡುಗರಿಗೆ ಆ್ಯಂಡ್ ದೆನ್ ಇಂಜಿನಿಯರಿಂಗ್ ಹುಡುಗರಿಗೆ ಸೊ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಏನಪ್ಪ ಅಂದರೆ, ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯಿಂದ ಲ್ಯಾಂಡ್ ಸರ್ವೇಯರ್ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಕಾಲ್ ಆಫ್ ಅನ್ನು ನೋಟಿಫೈ ಅನ್ನು ಮಾಡಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಅದ್ರ ಕುರಿತಾದಂತೆ ತಿಳ್ಕೊಳ್ತಾ ಹೋಗೋಣ. ಸೊ ವೆರಿ ಇಂಪಾರ್ಟೆಂಟ್ ಆಗಿ ಏನೇನೆಲ್ಲ ಈ ವಿಡಿಯೋದಲ್ಲಿ ಕವರ್ ಆಗುತ್ತೆ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್, ನಂಬರ್ ಆಫ್ ಪೋಸ್ಟ್, ಎಷ್ಟು ಪೋಸ್ಟ್ಗಳಿಗೆ ಕಾಲ್ ಆಫ್ ಅನ್ನು ಮಾಡಿದ್ದಾರೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ, ಮೀನ್ಸ್ ಯಾರು ಅಪ್ಲೈ ಮಾಡ್ಬೋದು, ಯಾರು ಅಪ್ಲೈ ಮಾಡೋದಕ್ಕಾಗೋದಿಲ್ಲ, ಅಂಡ್ ದೆನ್ ಇಂಪಾರ್ಟೆಂಟ್ ಎಕ್ಸಾಮ್ ಡೇಟ್ಸ್ಗಳೇನಿದೆ, ಎಕ್ಸಾಮ್ ಫೀ ಎಷ್ಟಿದೆ, ಸಿಲೆಬಸ್ ಏನು, ಅಂಡ್ ದೆನ್ ಯಾವ ಸ್ಟಡಿ ಮೆಟೀರಿಯಲ್ಸ್ ಅನ್ನ ನಾವು ಯೂಸ್ ಮಾಡಬೇಕು. ಸೊ ಇದ್ರ ಕುರಿತಾದಂತೆ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್, ನಮ್ಮೆಲ್ಲರಿಗೂ ಗೊತ್ತಿದೆ ಲ್ಯಾಂಡ್ ಸರ್ವೇಯರ್. ಸೊ ಇದಕ್ಕೆ ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 560 ಪೋಸ್ಟ್ಗಳಿಗೆ ಕಾಲ್ ಆಫ್ ಅನ್ನ ಮಾಡಿದ್ದಾರೆ. ಅಂಡ್ ದೆನ್ ಇದಕ್ಕೆ ಇಫ್ ಯು ಸಿ ದಿಸ್, ದ ಪೇ ಸ್ಕೇಲ್ ಇಸ್ ಅರೌಂಡ್ 37,500 to 76,100 ಪೇ ಸ್ಕೇಲ್ ಇದೆ. ಸೊ ಯಾರ್ಯಾರೆಲ್ಲ ಎಲಿಜಿಬಲ್ ಇದ್ದೀರೋ ಡೆಫಿನೆಟ್ಲಿ ಈ ಒಂದು ಲ್ಯಾಂಡ್ ಸರ್ವೇಯರ್ ಪೋಸ್ಟ್ಗೆ ಅಪ್ಲೈ ಮಾಡಿ. ಅಂಡ್ ದೆನ್ ನಿಮಗೆ ಯಾರಾದ್ರೂ ಗೊತ್ತಿರೋರಿದ್ರೆ, ನಿಮ್ಮ ಫ್ರೆಂಡ್ ಸರ್ಕಲು, ಫ್ಯಾಮಿಲಿ, ಅಥವಾ ನಿಮ್ಮ ಸ್ಟೂಡೆಂಟ್ ಸರ್ಕಲು, ನಿಮ್ಮ ಸೀನಿಯರು ಯಾರಾದ್ರೂ ಗೊತ್ತಿರೋದಿದ್ರೆ, ಪ್ಲೀಸ್ ಡೂ ಶೇರ್ ದಿಸ್ ವಿಡಿಯೋ ವಿತ್ ದೆಮ್, ಬಿಕಾಸ್ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಅವ್ರಿಗೂ ಸಹ ಆಗಿರ್ತಕ್ಕಂಥದ್ದು. ದ ನೆಕ್ಸ್ಟ್ ಇಸ್ ಶೈಕ್ಷಣಿಕ ವಿದ್ಯಾರ್ಹತೆ. ಯಾರು ಈ ಒಂದು ಲ್ಯಾಂಡ್ ಸರ್ವೇಯರ್ಗೆ ಅಪ್ಲೈ ಮಾಡಬಹುದು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್, ವೆರಿ ಇಂಪಾರ್ಟೆಂಟ್, ಯಾರೆಲ್ಲ ರೆಕಾಗ್ನೈಸ್ಡ್ ಗೌರ್ಮೆಂಟ್ ರೆಕಾಗ್ನೈಸ್ಡ್ ಯೂನಿವರ್ಸಿಟಿಲಿ, ಕಾಲೇಜಸ್ಗಳಲ್ಲಿ ಇಂಜಿನಿಯರಿಂಗ್ ಅಂಡ್ ದೆನ್ ಟೆಕ್ನಿಕಲ್ ಕೋರ್ಸಸ್ನ ಮಾಡಿ ಇಂಜಿನಿಯರಿಂಗ್ ಬಿ ಟೆಕ್ ಮುಗಿಸಿದಾರೋ, ಸೊ ಅವರು ಸಹ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. ಅಂಡ್ ದೆನ್ ಯಾರೆಲ್ಲ BSc ಸ್ಟೂಡೆಂಟ್ಸು, ಸೊ BSc ಸ್ಟೂಡೆಂಟ್ಸ್ ಅಲ್ಲಿ ಸ್ಪೆಷಲ್ ಆಗಿ ಗಣಿತ, ವಿಚ್ ಮೀನ್ಸ್ ಮ್ಯಾಥ್ಸ್, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸು, ಅಂಡ್ ದೆನ್ ಮಾಹಿತಿ ತಂತ್ರಜ್ಞಾನ, ಇನ್ಸ್ಟ್ರುಮೆಂಟೇಷನು, ಎಲೆಕ್ಟ್ರಾನಿಕ್ಸು ಮತ್ತು ಕಮ್ಯುನಿಕೇಶನ್ ಅಥವಾ ಈ ಒಂದು ಕೋರ್ಸಸ್ಗಳಲ್ಲಿ BSc ಮುಗಿಸಿದ್ರೆ ಸೊ ನೀವು ಸಹ ಅಪ್ಲೈ ಮಾಡ್ಬೋದು. ಅಂಡ್ ದೆನ್ ಅಥವಾ ಯಾರೆಲ್ಲ ಡಿಪ್ಲೊಮಾ ಮಾಡಿದ್ದೀರಾ, ಸೊ AICT ರೆಕಾಗ್ನೈಸ್ಡ್ ಕಾಲೇಜಸ್ಗಳಲ್ಲಿ ಡಿಪ್ಲೊಮಾ ಮುಗಿಸಿರೋರು, ಸೊ ನೀವು ಸಹ ಈ ಒಂದು ಪೋಸ್ಟ್ಗಳಿಗೆ ಅಪ್ಲೈಯನ್ನ ಮಾಡಬಹುದು. ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ದೆನ್ ಯಾವ ವರ್ಗಕ್ಕೆ ಎಷ್ಟು ವಯೋಮಿತಿ? ಹಿಯರ್ ಯು ಕ್ಯಾನ್ ಸಿ ದ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಅಪ್ ಟು, ಸೊ ನೇರ ನೇಮಕಾತಿ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ, ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಎಷ್ಟಿರಬೇಕು? 40 years ಫಾರ್ ಜನರಲ್ ಸ್ಟೂಡೆಂಟ್ಸು. ಯಾರೆಲ್ಲ 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ 43 years ಇಸ್ ದ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಕೊಡ್ತಾರೆ. ಅಂಡ್ ದೆನ್ SC ಸ್ಟೂಡೆಂಟ್ಸ್ಗೆ ಅಂಡ್ ದೆನ್ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗಳಿಗೆ 45 years ವರೆಗೂ ನೀವು ಅಪ್ಲೈನ ಮಾಡ್ಬೋದು. ವಿಚ್ ಮೀನ್ಸ್ ನಿಮ್ಮ ಏಜ್ 45 ಆಗಿದ್ರು ಸಹ ಅಪ್ಲೈ ಮಾಡ್ಬೋದು, ಅಥವಾ ಅದ್ರಗಿನ್ನ ಕೆಳಗಡೆ ಇದ್ರು ಸಹ ನೀವು ಅಪ್ಲೈ ಮಾಡ್ಬೋದು. ವಿಚ್ ಮೀನ್ಸ್ ಈ ಒಂದು ಮ್ಯಾಕ್ಸಿಮಮ್ ನೀವು ಏಜ್ ಲಿಮಿಟು ಅಪ್ ಟು ಇಲ್ಲಿರೋರು 40 ಅಥವಾ 43 45 ಒಳಗಿರೋರು ಮಾತ್ರ ಅಪ್ಲೈ ಮಾಡೋದಕ್ಕಾಗುತ್ತೆ. ಸೊ ದಿಸ್ ಇಸ್ ದ ನೆಕ್ಸ್ಟ್ ಇಸ್ ಇಂಪಾರ್ಟೆಂಟ್ ಅಪ್ಡೇಟ್, ಇಂಪಾರ್ಟೆಂಟ್ ಡೇಟ್ಸ್. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. 11th of July ನೋಟಿಫೈ ಮಾಡಿದ್ದಾರೆ. 11th of July ಇಂದ ನೀವು ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ಸ್ನ ಹಾಕ್ಬೋದಾಗಿತ್ತು. ಅಂಡ್ ದೆನ್ ದ ಲಾಸ್ಟ್ ಡೇಟ್ ಈಸ್ 7th of August. ಸೊ 7th of August ಇನ್ನೇನು ಕೆಲವೇ ದಿನಗಳಲ್ಲಿದೆ. ಸೊ 7th of August ಒಳಗಡೆ ನೀವು ಅಪ್ಲೈ ಮಾಡಿ. ಅಂಡ್ ದೆನ್ ದ ಲಾಸ್ಟ್ ಡೇಟ್ ಫಾರ್ ಪೇ ದ ಎಕ್ಸಾಮಿನೇಷನ್ ಫೀ ಈಸ್ 10th of August 2026. ಸೊ ಯಾರೆಲ್ಲ ಎಲಿಜಿಬಿಲಿಟಿ ಇದೀರೋ, ಸೊ ಡೆಫಿನೆಟ್ಲಿ KEAಗೆ ವಿಸಿಟ್ ಮಾಡಿ. ಸೊ ಅಲ್ಲಿ ಕಂಪ್ಲೀಟ್ ನೋಟಿಫಿಕೇಶನ್ಸ್ನ ಓದಿ ಅರ್ಥ ಮಾಡಿಕೊಂಡು ನೀವು ಎಲಿಜಿಬಲ್ ಇದ್ರೆ ಡೆಫಿನೆಟ್ಲಿ ಪ್ಲೀಸ್ ಡೂ ಅಪ್ಲೈ ಫಾರ್ ದಿಸ್ ಜಾಬ್. ದ ನೆಕ್ಸ್ಟ್ ಇಸ್ ಯಾವ ಕ್ಯಾಟಗರಿಯವರು ಎಷ್ಟು ಎಕ್ಸಾಮಿನೇಷನ್ ಫೀಸನ್ನು ಪೇ ಮಾಡಬೇಕು. ಸೊ ಹಿಯರ್ ಇಟ್ ಇಸ್. ಸೊ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು, ದಟ್ ಇಸ್ 2A 2B 3A 3B ಇರೋರು 750 ಎಕ್ಸಾಮಿನೇಷನ್ ಫೀನ ಪೇ ಮಾಡಬೇಕು. ಅಂಡ್ ದೆನ್ SC ಸ್ಟೂಡೆಂಟ್ಸು ಜೊತೆಗೆ ಕ್ಯಾಟಗರಿ 1 ಸ್ಟೂಡೆಂಟು, ಅಂಡ್ ದೆನ್ ಮಾಜಿ ಸೈನಿಕ, ತೃತೀಯ ಲಿಂಗದ ಅಭ್ಯರ್ಥಿಗಳು, ವಿಚ್ ಮೀನ್ಸ್ ಟ್ರಾನ್ಸ್ಜೆಂಡರ್, ಸೊ ಇವರೆಲ್ಲರೂ ಮಿನಿಮಮ್ 500 rupees ಎಕ್ಸಾಮಿನೇಷನ್ ಫೀನ ಪೇ ಮಾಡಬೇಕು. ಅಂಡ್ ದೆನ್ ಸ್ಪೆಷಲ್ ವಿಚ್ ಮೀನ್ಸ್ ವಿಶೇಷ ಚೇತನ, ದಟ್ ಇಸ್ PH ಸ್ಟೂಡೆಂಟ್ಸ್, ಅವರು 250 rupeesನ ನೀವು ಎಕ್ಸಾಮಿನೇಷನ್ ಫೀಸ್ನ ಪೇ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ನಾನ್ ರೀಫಂಡಬಲ್ ಫೀ ಆಗಿರುತ್ತೆ. ಸೊ ಒನ್ಸ್ ನೀವು ಪೇ ಮಾಡಿದ್ರೆ ನೀವು ಅಪಿಯರ್ ಆಗಿ ಬಿಡಿ, ಯಾವುದೇ ರೀತಿಯಾದಂತಹ ಫೀ ರೀಫಂಡ್ ಆಗೋದಿಲ್ಲ. ಅಂಡ್ ದೆನ್ ಇಂಪಾರ್ಟೆಂಟ್ ಡೇಟ್ಸ್ ಯಾವುದು, ನಿಮ್ಮ ಎಕ್ಸಾಮ್ ಯಾವಾಗ ನಡೆಯುತ್ತೆ, ದಟ್ ಇಸ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಅಂತ ಮೆನ್ಷನ್ ಮಾಡಿದ್ದಾರೆ. 3rd 10 2026 ವಿಚ್ ಮೀನ್ಸ್ ಆಲ್ಮೋಸ್ಟ್ ಅಕ್ಟೋಬರಲ್ಲಿ ಬರುತ್ತೆ ನಿಮಗೆ. ಸೊ October 3rd ಇಸ್ ದ ನಿಮ್ಮ ಎಕ್ಸಾಮಿನೇಷನ್ಸ್ ಡೇಟ್. ಸೊ ಇಲ್ಲಿ ಯು ಕ್ಯಾನ್ ಸಿ ದಿಸ್ ನಿರ್ದಿಷ್ಟ ಪತ್ರಿಕೆ ಅಂತ ಒಂದಿದೆ, ವಿಚ್ ಮೀನ್ಸ್ ಕಂಪಲ್ಸರಿ ಪೇಪರ್. ಅಂಡ್ ದೆನ್ ಪತ್ರಿಕೆ 1 ವಿಚ್ ಇಸ್ ಪೇಪರ್ 1, ದಟ್ ಇಸ್ ಜನರಲ್ ನಾಲೆಜ್, ಸಾಮಾನ್ಯ ಜ್ಞಾನ. ಜೊತೆಗೆ
ಕನ್ನಡ ಎಕ್ಸಾಮಿನೇಷನ್ಸು ಸಹ ಇದೆ. ಸೊ ಇದ್ರದ್ದು ಡೇಟು ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಅವರು ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ KA ವೆಬ್ಸೈಟ್ಗೆ ವಿಸಿಟ್ ಮಾಡ್ತಾ ಅಪ್ಡೇಟ್ ತಗೊಂತಾ ಇರಬೇಕು. ಸೊ ವಿಲ್ ಸಿ ಸಿಲೆಬಸ್, ಏನೇನು ಸಿಲೆಬಸ್ ಇದೆ ಇದರಲ್ಲಿ. ಸೊ ಜನರಲ್ ನಾಲೆಜ್ಗೆ ಏನು ಸಿಲೆಬಸ್ಸು, ಕಂಪಲ್ಸರಿ ಪೇಪರ್ಗೆ ಏನು ಸಿಲೆಬಸ್ ಇದೆ. ಸೊ ವಿಲ್ ಸಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ಸ್ ಕನ್ನಡ ಭಾಷೆಗೆ ಸಿಲೆಬಸ್ನ ನೋಡ್ತಾ ಹೋಗೋಣ. ವೆರಿ ಸಿಂಪಲ್. ಯಾವ ಲೆವೆಲ್ಗೆ ಕೇಳ್ತಾರೆ ಅಂದರೆ SSLC, ನಿಮ್ಮ SSLCಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಏನೆಲ್ಲ ಕೇಳಿದ್ರು, ಸೊ ಆ ಲೆವೆಲ್ಗೆ ನಿಮಗೆ ಈ ಒಂದು ಎಕ್ಸಾಮಿನೇಷನ್ಸ್ ಅಲ್ಲಿ ಕನ್ನಡ ಕ್ವೆಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ. ಅಂಡ್ ದೆನ್ ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್, ಟೋಟಲ್ ಮಾರ್ಕ್ಸ್ ಬಂದು 150 ಇರುತ್ತೆ. ಇದರಲ್ಲಿ ಮಿನಿಮಮ್ ನೀವು 50 ಮಾರ್ಕ್ಸನ್ನು ಸ್ಕೋರ್ ಮಾಡಲೇಬೇಕು. ಇಫ್ ಇನ್ ಕೇಸ್ ಏನಾದರೂ ನೀವು 50 ಮಾರ್ಕ್ಸನ್ನು ಸ್ಕೋರ್ ಮಾಡಲಿಲ್ಲ ಅಂದರೆ ಯು ಆರ್ ನಾಟ್ ಎಲಿಜಿಬಲ್. ಫರ್ದರ್ ರೌಂಡ್ಸಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದಿಲ್ಲ. ದಿಸ್ ಇಸ್ ಕಂಪಲ್ಸರಿ, ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ದ ನೆಕ್ಸ್ಟ್ ಇಸ್ ಹಿಯರ್ ಯು ಕ್ಯಾನ್ ಸಿ ಪೇಪರ್ 1. ಸೊ ಪೇಪರ್ 1 ಇಸ್ ಸಾಮಾನ್ಯ ಜ್ಞಾನ, ವಿಚ್ ಮೀನ್ಸ್ ಜನರಲ್ ನಾಲೆಜ್. ಈ ಒಂದು ಜನರಲ್ ನಾಲೆಜಲ್ಲಿ ಏನೇನು ಕೇಳ್ತಾರೆ ನಿಮಗೆ ತಮ್ಮೆಲ್ಲರಿಗೂ ಗೊತ್ತಾಯಿದೆ. ಜನರಲ್ ನಾಲೆಜ್ ಅಂದರೆ ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳ್ತಾರೆ, ಇಂಡಿಯಾ ಬಗ್ಗೆ ಕೇಳ್ತಾರೆ, ಕರ್ನಾಟಕದ ಬಗ್ಗೆ ಕೇಳ್ತಾರೆ, ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಬಗ್ಗೆ ಕೇಳ್ತಾರೆ, ಹಾಗೆಯೇ ಕರ್ನಾಟಕದ ಜಿಯೋಗ್ರಫಿಗಳ ಬಗ್ಗೆನೂ ಕೇಳ್ತಾರೆ, ಪ್ರತಿಯೊಂದು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಕುರಿತಾದಂತೆ ಕೇಳ್ತಾರೆ, ಹಾಗೆಯೇ ಗ್ರಾಮೀಣದ ಬಗ್ಗೆ ಕೇಳ್ತಾರೆ, ಪಂಚಾಯತ್ ರಾಜ್ ಸಿಸ್ಟಮ್ ಬಗ್ಗೆ ಕೇಳ್ತಾರೆ. ಸೊ ಇದಿಷ್ಟು ನಿಮ್ಮ ಜನರಲ್ ನಾಲೆಜ್ಗೆ ಬರುತ್ತೆ, ಸಾಮಾನ್ಯ ಜ್ಞಾನದಕ್ಕೆ ಬರುತ್ತೆ. ಸೊ ಟೋಟಲ್ ಕ್ವೆಶನ್ ಇಸ್ 100 ಇರುತ್ತೆ. ಅಂಡ್ ದೆನ್ ಟೋಟಲ್ ಮಾರ್ಕ್ಸ್ ಇಸ್ ಆಲ್ಸೋ 100. ದ ಟೈಮ್ ಈಸ್ 2 ಗಂಟೆ ಕಾಲಾವಕಾಶ ಇರುತ್ತೆ ನೀವು ಈ ಒಂದು ಪೇಪರ್ನ ಕಂಪ್ಲೀಟ್ ಮಾಡೋದಕ್ಕೆ. ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಪತ್ರಿಕೆ 2, ದಟ್ ಇಸ್ ನಿರ್ದಿಷ್ಟ ಪತ್ರಿಕೆ. ಪರ್ಟಿಕ್ಯುಲರ್ ಆಗಿ ಈ ಪೇಪರ್ನ ಕೊಟ್ಟಿದ್ದಾರೆ. ಸೊ ಇದ್ರ ಕುರಿತಾದಂತೆಯೂ ನೆಕ್ಸ್ಟ್ ಅಪ್ಕಮಿಂಗ್ ಸ್ಲೈಡ್ಸ್ ಅಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಸಿಲೆಬಸ್ ಎಲ್ಲಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಸ್ಟೇ ಟ್ಯೂನ್. ಸೊ ಇದಕ್ಕೂ ಅಷ್ಟೇ ಟೋಟಲ್ ಕ್ವೆಶನ್ಸ್ 100 ಇದೆ, ನಂಬರ್ ಆಫ್ ಮಾರ್ಕ್ಸು ಸಹ 100 ಇರುತ್ತೆ. ಅಂಡ್ ದೆನ್ ದ ಪೀರಿಯಡ್ ಇಸ್ ಟೈಮ್ ಪೀರಿಯಡ್ ಬಂದ್ಬಿಟ್ಟು 2 ಗಂಟೆಗಳ ಕಾಲ ಇರುತ್ತೆ, 2 hours ಇರುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಟೆಸ್ಟಲ್ಲಿ ಮಿನಿಮಮ್ ನೀವು 35% ನೀವು ಸ್ಕೋರ್ ಮಾಡಲೇಬೇಕು. ನೀವು ಸ್ಕೋರ್ ಮಾಡಲಿಲ್ಲ ಅಂದರೆ ಯು ಕ್ಯಾನ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಫರ್ದರ್ ರೌಂಡ್ಸ್. ಸೊ ದಿಸ್ ಇಸ್ ನಿಮ್ಮ ಸಿಲೆಬಸ್ ಕುರಿತಾದಂತೆ. ಅಂಡ್ ದೆನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಋಣಾತ್ಮಕ ಮೌಲ್ಯಮಾಪನ. ಸೊ ಕಾಂಪಿಟೇಟಿವ್ ಅಂದ್ರೇನೆ ಸೊ ನೆಗೆಟಿವ್ ವ್ಯಾಲ್ಯೂಯೇಷನ್ಸ್ ಇದ್ದೇ ಇರುತ್ತೆ. ಸೊ ನೀವೇನಾದರೂ ತಪ್ಪಾಗಿ ಆನ್ಸರ್ ಮಾಡಿದ್ರೆ ಯು ವಿಲ್ ಲೂಸ್ 0.2. ಅಂದರೆ ಪ್ರತಿ ಪ್ರಶ್ನೆಗೂ 4 ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ. ಸೊ ಎವ್ರಿ ಆಪ್ಷನ್ಸ್ ಮೀನ್ಸ್ ಎವ್ರಿ ರೈಟ್ ಆನ್ಸರ್ ಕ್ಯಾರೀಸ್ ಅ ಮಾರ್ಕ್ಸ್. ಅಂಡ್ ದೆನ್ ಎವ್ರಿ ರಾಂಗ್ ಆನ್ಸರ್ 4ನೇ 1 ಭಾಗ ಮಾರ್ಕ್ಸನ್ನು ಕಟ್ ಮಾಡ್ತಾರೆ. ದಟ್ ಈಸ್ 0.25 ಮಾರ್ಕ್ಸನ್ನು ಸಹ ಕಟ್ ಮಾಡ್ತಾನೆ. ಅಂಡ್ ದೆನ್ ಇಲ್ಲಿ ಒನ್ ಮೋರ್ ಇಂಪಾರ್ಟೆಂಟ್, ದಿಸ್ ಇಸ್ OMR ಬೇಸ್ಡ್ ಆಫ್ಲೈನ್ ಟೆಸ್ಟ್ ಆಗಿರ್ತಕ್ಕಂಥದ್ದು. ಸೊ ತಮ್ಮೆಲ್ರಿಗೂ ಗೊತ್ತು OMR ಅಂದರೆ ಆಪ್ಷನ್ 1, 2, 3, 4 ಆಪ್ಷನ್ಸ್ಗಳಿರುತ್ತೆ. ಬಟ್ ಇಲ್ಲಿ ಅಕಾರ್ಡಿಂಗ್ ಟು ಈ ಒಂದು ನೋಟಿಫಿಕೇಶನ್ ಪ್ರಕಾರ ನಿಮಗೆ ಆಪ್ಷನ್ 5 ಸಹ ಇರುತ್ತೆ. ವಿಚ್ ಮೀನ್ಸ್ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಇದು ಯಾವುದು ಆಪ್ಷನ್ದು ರೈಟ್ ಆನ್ಸರ್ ಗೊತ್ತಿಲ್ಲ ಅಂದರೆ ಸೊ ನೀವು 5th ಆಪ್ಷನ್ಗೆ ಬಬ್ಲಿಂಗ್ ಮಾಡಬೇಕು. ಇಫ್ ಇನ್ ಕೇಸ್ ಏನಾದರೂ 5th ಆಪ್ಷನ್ಗೆ ನೀವು ಬಬ್ಲಿಂಗ್ ಮಾಡಲಿಲ್ಲ ಅಂದರೆ ಅದಕ್ಕೂ ಸಹ ಮಾರ್ಕ್ಸ್ ಕಟ್ ಆಗುತ್ತೆ, ವಿಚ್ ಈಸ್ 0.25 ಮಾರ್ಕ್ಸನ್ನು ಕಟ್ ಮಾಡ್ತಾರೆ. ಸೊ ನಿಮಗೆ ರೈಟ್ ಆನ್ಸರ್ ಗೊತ್ತಿದ್ರೆ 1, 2, 3, 4 ಅಲ್ಲಿ ಕ್ಲಿಕ್ ಮಾಡ್ಬೋದು. ಆನ್ಸರೇ ಗೊತ್ತಿಲ್ಲ ಅಂದರೆ 5th ಆಪ್ಷನ್ಗೆ ಬಬ್ಲಿಂಗ್ ಮಾಡಬೇಕಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂದರೆ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಕೊಡ್ತಾ ಹೋಗ್ತಾರೆ, ಮಾರ್ಕ್ಸನ್ನು ಕಟ್ ಮಾಡ್ತಾ ಹೋಗ್ತಾರೆ. ಸೊ ಹಿಯರ್ ಇಸ್ ದ ಸಿಲೆಬಸ್, ಸ್ಟಡಿ ಮೆಟೀರಿಯಲ್ಸ್ ಫಾರ್ ದಿಸ್ ಒನ್. ಲ್ಯಾಂಡ್ ಸರ್ವೇಯರ್ ಸ್ಪೆಸಿಫಿಕ್ ಪೇಪರ್ 2ಗೆ ಸ್ಟಡಿ ಮೆಟೀರಿಯಲ್ ಇದೆ. ಹಾಗೆಯೇ ಯು ಕ್ಯಾನ್ ಸಿ ಜನರಲ್ ನಾಲೆಜ್ ಪಾರ್ಟ್ 1, ಪಾರ್ಟ್ 2. ಸೊ ಇದು ನಾಟ್ ಓನ್ಲಿ ಲ್ಯಾಂಡ್ ಸರ್ವೇಯರ್, ಸೊ ಬೇರೆ ಎಕ್ಸಾಮ್ಸ್ಗಳಿಗೂ ಸಹ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ಲೈಕ್ ಯು ಕ್ಯಾನ್ ಸಿ ದಿಸ್ PCಗಾಗುತ್ತೆ, PSIಗೂ ಆಗುತ್ತೆ, FDA, SDA, PDO, AE, JE, ಗ್ರೂಪ್ C ಇದೆಲ್ಲದಕ್ಕೂ ಸಹ ಈ ಒಂದು ಜನರಲ್ ನಾಲೆಜ್ ಬುಕ್ ಎಲ್ಲನೂ ಸಹ ಯೂಸ್ ಆಗುತ್ತೆ. ಸರ್ ಈ 2 ಬುಕ್ಕನ್ನು, ಈ ಒಂದು ಲ್ಯಾಂಡ್ ಸರ್ವೇಯರ್ ಆಸ್ ವೆಲ್ ಜನರಲ್ ನಾಲೆಜ್ ಬುಕ್ ಎಲ್ಲಿ ಸಿಗುತ್ತೆ ನಮಗೆ? ಸೊ ವೆರಿ ಸಿಂಪಲ್, ನಮ್ಮ ತ್ರಿಬಲ್-ಟಿ ಅಕಾಡೆಮಿ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿದ್ರೆ, ಹಿಯರ್ ಯು ಕ್ಯಾನ್ ಸಿ ದಿಸ್ ತ್ರಿಬಲ್-ಟಿ ಅಕಾಡೆಮಿ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ತ್ರಿಬಲ್-ಟಿ ಪಬ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ 2 ಬುಕ್ಕು ಅವೈಲಬಲ್ ಇದೆ. ಸೊ ದಿಸ್ ಇಸ್ ಜನರಲ್ ನಾಲೆಜ್. ಇದರಲ್ಲಿ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಬರುತ್ತೆ. ಸೊ ಟೋಟಲ್ ನಿಮಗೆ 2 ಬುಕ್ಕು ಸೇರಿ ಬರತಕ್ಕಂಥದ್ದು. ಅಂಡ್ ದೆನ್ ಹಿಯರ್ ದ ಲ್ಯಾಂಡ್ ಸರ್ವೇಯರ್ ಬುಕ್ಕೂ ಸಹ ಇದೆ. ಸೊ ಲ್ಯಾಂಡ್ ಸರ್ವೇಯರ್ ಬುಕ್ಕನ್ನ ಕ್ಲಿಕ್ ಮಾಡಿದ್ರೆ ನಾನು ಆಗಲೇ ಹೇಳಿದೆ, ದಿಸ್ ಇಸ್ ನಾಟ್ ಓನ್ಲಿ ಫಾರ್, ದಿಸ್ ಇಸ್ ಸ್ಪೆಸಿಫಿಕ್ ಪೇಪರ್. ಸೊ ಇದರಲ್ಲಿ ಯಾವ್ಯಾವ್ದನ್ನು ಇನ್ಕ್ಲೂಡ್ ಆಗುತ್ತೆ ಅಂದರೆ ಹಿಯರ್ ಯು ಕ್ಯಾನ್ ಸಿ ದಿಸ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್
ಅಂಡ್ ಜಿಯೋಗ್ರಫಿ ಈ ಒಂದು ಲ್ಯಾಂಡ್ ಸರ್ವೇಯರ್ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸರ್ ಹಾಗಾದ್ರೆ ಕಂಪ್ಲೀಟ್ ನೋಟಿಫಿಕೇಶನ್ಸ್ ಎಲ್ಲಿ ಸಿಗುತ್ತೆ? ಸೊ ವೆರಿ ಸಿಂಪಲ್, ವಿಸಿಟ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ವೆಬ್ಸೈಟ್. ಇಲ್ಲಿ ರಿಕ್ರೂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ, ಲ್ಯಾಂಡ್ ಸರ್ವೇಯರ್ ರಿಕ್ರೂಟ್ಮೆಂಟ್ 2026 ಇಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ 2 ಆಪ್ಷನ್ಸ್ ಬರುತ್ತೆ, ಒಂದು ರೆಸ್ಟ್ ಆಫ್ ಕರ್ನಾಟಕ, ಇನ್ನೊಂದು ಕಲ್ಯಾಣ್ ಕರ್ನಾಟಕ. ಸೊ ಐ ವಿಲ್ ಕ್ಲಿಕ್ ಆನ್ ರೆಸ್ಟ್ ಆಫ್ ಕರ್ನಾಟಕ. ಸೊ ರೆಸ್ಟ್ ಆಫ್ ಕರ್ನಾಟಕ ಕ್ಲಿಕ್ ಮಾಡಿದ್ರೆ ಹಿಯರ್ ಯು ಕ್ಯಾನ್ ಸಿ, ಹಿಯರ್ ಯು ಕ್ಯಾನ್ ಸಿ ಡೀಟೇಲ್ಡ್ ಸರ್ವೇಯರ್ ನೋಟಿಫಿಕೇಶನ್ಸ್. ಇಲ್ಲಿ ಕ್ಲಿಕ್ ಮಾಡಿದ್ರೆ ಡೀಟೇಲ್ಡ್ ಸರ್ವೆ ನೋಟಿಫಿಕೇಶನ್ಸ್ ಓಪನ್ ಆಗುತ್ತೆ. ಸೊ ಒಂದು ಸಲ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಕಂಪ್ಲೀಟ್ ನೋಟಿಫಿಕೇಶನ್ಸ್ ನ ಗೋ ಥ್ರೂ ಮಾಡಿ, ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಗಳು ಸಹ ಇದೆ. ಅಂಡ್ ದೆನ್ ಸರ್ ಸ್ಪೆಸಿಫಿಕ್ ಪೇಪರ್ ಸಿಲೆಬಸ್. ಸೊ ಸ್ಪೆಸಿಫಿಕ್ ಪೇಪರ್ ಸಿಲೆಬಸ್ ಬೇಕು ಅಂದ್ರೆ ನಿಮಗೆ, ಸೊ ಯು ಹ್ಯಾವ್ ಟು ಗೋ ಡೌನ್. ಸೊ ಕಂಪ್ಲೀಟ್ ಡೌನ್ಗೆ ಬಂದ್ರೆ ಹಿಯರ್ ಯು ಕ್ಯಾನ್ ಸಿ ಸ್ಪೆಸಿಫಿಕ್ ಸಿಲೆಬಸ್ ಪೇಪರ್. ಇಲ್ಲಿ ಕಂಪ್ಲೀಟ್ ಡೀಟೇಲ್ಡ್ ಆಗಿ ಕೊಡ್ತಾ ಹೋಗಿದ್ದಾರೆ. ಸೊ ಯಾವ ಒಂದು ಹಿಯರ್ ಯು ಕ್ಯಾನ್ ಸಿ ದಿಸ್ ಸಿಲೆಬಸ್ ಫಾರ್ ದ ಪೋಸ್ಟ್ ಆಫ್ ಸರ್ವೇಯರ್ ಆಫ್ ದ ಸರ್ವೆ ಸೆಟಲ್ಮೆಂಟ್ ಅಂಡ್ ಲ್ಯಾಂಡ್ ರೆಕಾರ್ಡ್ಸ್ ಡಿಪಾರ್ಟ್ಮೆಂಟ್. ಸೊ ಮ್ಯಾಥಮೆಟಿಕ್ಸ್ 40% ಇದೆ. ಸೊ ಸ್ಪೆಸಿಫಿಕ್ ಪೇಪರ್ಲಿ ಮ್ಯಾಥಮೆಟಿಕ್ಸ್ 40% ಇರುತ್ತೆ. ಸೊ ಅದರಲ್ಲಿ ಯಾವುದು ಸಬ್ ಟಾಪಿಕ್ಸ್ಗಳು ಬರುತ್ತೆ, ನಂಬರ್ ಸಿಸ್ಟಮು, ಸೀಕ್ವೆನ್ಸಸ್, ಮ್ಯಾಟ್ರಿಸಸ್ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ಅಲ್ಜಿಬ್ರಾ ಆಗಿರ್ಬೋದು. ಸೊ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದಾರೆ. ಹಾಗೆಯೇ ಫಿಸಿಕ್ಸ್ 10% ಇನ್ಕ್ಲೂಡ್ ಆಗಿರುತ್ತೆ, ಮ್ಯಾಥಮೆಟಿಕ್ಸ್ 40%, ಫಿಸಿಕ್ಸ್ 10%. ಫಿಸಿಕ್ಸ್ ಅಲ್ಲಿ ಸಬ್ ಟಾಪಿಕ್ ಯಾವ್ದಾದಿದೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ ಹೋದ್ರೆ ನಿಮಗೆ ಜಿಯೋಗ್ರಫಿನೂ ಸಹ ಬರ್ತಾ ಹೋಗುತ್ತೆ. ಹಿಯರ್ ಯು ಕ್ಯಾನ್ ಸಿ ಜಿಯೋಗ್ರಫಿ ಈಸ್ ಆಲ್ಸೋ 10%. ಅಂಡ್ ದೆನ್ ಜಿಯೋಗ್ರಫಿಲೂ ಸಹ ಸಬ್ ಟಾಪಿಕ್ಸ್ ನ ಕೊಟ್ಟಿದ್ದಾರೆ ಯಾವ್ದನ್ನ ಓದ್ಬೇಕು ಅಂತ. ಅಂಡ್ ದೆನ್ ಅದ್ರ ಜೊತೆಗೆ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್, ದಿಸ್ ಇಸ್ ಆಲ್ಸೋ 20% ಇನ್ಕ್ಲೂಡ್ ಆಗಿದೆ. ಅಂಡ್ ದೆನ್ ಕೆಳಗೆ ಬಂದ್ರೆ ಹಿಯರ್ ಯು ಕ್ಯಾನ್ ಸಿ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ದಿಸ್ ಇಸ್ ಆಲ್ಸೋ 20% ಇದೆ. ಸೊ ದಿಸ್ ಇಸ್ ಕಂಪ್ಲೀಟ್ ಡೀಟೇಲ್ಸ್ ಆಫ್ ಸ್ಪೆಸಿಫಿಕ್ ಪೇಪರ್ 2 ಕುರಿತಾದಂತೆ. ಸೊ ಸರ್ ಹಾಗಾದ್ರೆ ನಿಮ್ಮ ಬುಕ್ಕಲ್ಲಿ ಈ ಒಂದು ಬುಕ್ಕಲ್ಲಿ ಕಂಪ್ಲೀಟ್ ಆಗಿ ಇದೆಯಾ? ಸೊ ಹಿಯರ್ ಯು ಕ್ಯಾನ್ ಸಿ ಎಸ್, ಈ ಒಂದು ಬುಕ್ಕಲ್ಲಿ ಎಲ್ಲಾನು ಇದೆಯಾ? ಸೊ ಈ ಒಂದು ಬುಕ್ಕಲ್ಲಿ ಸ್ಪೆಸಿಫಿಕ್ ಪೇಪರ್ ಬುಕ್ಕಲ್ಲಿ ಸೊ ಓನ್ಲಿ ವಿ ಹ್ಯಾವ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಅಂಡ್ ಜಿಯೋಗ್ರಫಿ ಮಾತ್ರ ಕವರ್ ಮಾಡಿದೀವಿ. ಕಂಪ್ಯೂಟರ್ ಸೈನ್ಸ್ ಅಂಡ್ ಅದರ್ ಕವರ್ ಮಾಡಿದಿಲ್ಲ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ನಮ್ಮ ಪಬ್ಲಿಕೇಶನ್ ಅಲ್ಲಿ ಆ ಬುಕ್ಕು ಸಹ ಪಬ್ಲಿಷ್ ಆಗುತ್ತೆ. ಸೊ ಪ್ಲೀಸ್ ವೆಯ್ಟ್. ಸೊ ಒಂದು ಸಲ ಆ ಬುಕ್ಕು ಅಪ್ಡೇಟ್ ಆದ್ರೆ ಸೊ ನಾವು ನಿಮಗೆ ಅದ್ರ ಕುರಿತಾದಂತೆ ಅಪ್ಡೇಟ್ನ ಕೊಡ್ತೀವಿ. ಸೊ ಇದಿಷ್ಟು ನಿಮ್ಮ ಲ್ಯಾಂಡ್ ಸರ್ವೇಯರ್ ರಿಕ್ರೂಟ್ಮೆಂಟ್ 2026 ಕುರಿತಾದಂತೆ. ಸೊ ಯಾರೆಲ್ಲ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ದೀರಾ, ಪ್ಲೀಸ್ ಡೂ ಅಪ್ಲೈ. ಅಂಡ್ ದೆನ್ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಸರ್ಕಲ್ ಅಲ್ಲಿ ಯಾರಾದರೂ ಎಲಿಜಿಬಲ್ ಇದ್ರೆ ಪ್ಲೀಸ್ ಡೂ ಶೇರ್ ದಿಸ್ ವಿಡಿಯೋ ವಿತ್ ದೆಮ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.